ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ ನಮಸ್ಕಾರ. ಮತ್ತೊಮ್ಮೆ ನಮಸ್ಕಾರ, ಮಗದೊಮ್ಮೆ ನಮಸ್ಕಾರ. ಆಯ್ತು, ಹತ್ತಿರ ಏನು ಇನ್ನೂ ಜಾಸ್ತಿನೇ ಆಗಿದೆ ಅಂತ ಕಾಣುತ್ತೆ. ನಿಮ್ಮನ್ನು ಭೇಟಿ ಮಾಡಿ 1 ವರ್ಷಕ್ಕೂ ಮಿಗಿಲಾಗಿದೆ. ಹಿಂದಿನ ವರ್ಷದ ಮಾರ್ಚ್ 30-31 2 ದಿವಸಗಳಲ್ಲಿ ನಾವು ಕೊನೆಯ ಸಂಚಿಕೆಗಳನ್ನು ಮಾಡಿದ್ದು. ಯಾಕೆ ಈ ವರ್ಷದಲ್ಲಿ ಮಾಡಲಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ 1-2-3 ಕಾರಣಗಳಿದೆ. ನನಗೆ ಆರೋಗ್ಯದ ವೈಪರೀತ್ಯ ಆಗಿತ್ತು, ದೈಹಿಕವಾಗಿ ದುರ್ಬಲನಾಗಿದ್ದೆ, ಸ್ವಲ್ಪ ದೌರ್ಬಲ್ಯ ಈಗಲೂ ಇದೆ, ಅಸಮತೋಲನದ ನೆಲದಲ್ಲಿ 1-2 ಬಾರಿ ಕುಸಿದಿದ್ದೆ. ಎಲ್ಲಕ್ಕಿಂತ ವಿಶೇಷವಾಗಿ ನನಗೆ ಹೃದಯದ ಸಮಸ್ಯೆ ಇದೆ ಅಂತ ಹೇಳಿ ಇಲ್ಲಿ ಏನೋ ಪೇಸ್ ಮೇಕರ್ ಅನ್ನೋದನ್ನೋ ಅಂಥದ್ದನ್ನೇನೋ ಒಂದು ಅಳವಡಿಸಿದರು. ಇತ್ತೀಚೆಗೆ ಈ ಕಣ್ಣಿಗೆ ಗ್ಲೂಕೋಮಾ ಅಂತ ಬಲಗಣ್ಣಿಗೆ ಆಗಿಬಿಟ್ಟು ಅರ್ಧ ಕಣ್ಣು ಕಾಣಿಸುವುದು ಕಷ್ಟ ಆಗಿದೆ. ನನ್ನ ದವಡೆಯ ನೋವು ಜಾಸ್ತಿ ಆಗಿದೆ, ಯಾಕೆ ನಾನು ಹೆಚ್ಚು ಮಾತಾಡ್ತೀನಿ ಅಂತ. ಈಗ ಈ ವೈದ್ಯರು ಹೇಳಿದ್ದಾರೆ, ನೀವು ಹೆಚ್ಚು ಉಪನ್ಯಾಸಗಳನ್ನು ಕೊಡುವುದನ್ನು ನಿಲ್ಲಿಸಬೇಕು ಅಂತ, ಹೆಚ್ಚು ಮಾತಾಡಬಾರದು ಅಂತ. ಹೀಗಾಗಿ ಏನೇನೋ ಆರೋಗ್ಯದ ಸಮಸ್ಯೆಗಳೆಲ್ಲ ಒಂದು ಕಾರಣ. ಎರಡನೆಯ ಕಾರಣ, ಇದೇನೇ ಇದ್ರೂ ಹಲವಾರು ಸುದೀರ್ಘ ಕಾರ್ಯಕ್ರಮಗಳನ್ನ ನಾನು ಒಪ್ಪಿಕೊಂಡು ಬಿಟ್ಟಿದ್ದೆ. ಮುಳುಗುಂದದಲ್ಲಿ ಸುಮಾರು 22-23 ದಿವಸಗಳ ಸಂಕಷ್ಟಹರ ಗಣಪತಿ ವ್ರತದ ಮಹಾಯಾಗವನ್ನ ಮಾಡಿದೆ. ಮಂಗಳೂರಿನಲ್ಲಿ 10 ವರ್ಷಗಳ ಕಾಲ ಸತತವಾಗಿ ಭಗವದ್ಗೀತೆಯ ಉಪನ್ಯಾಸಗಳನ್ನು ಕೊಟ್ಟಿದ್ದರ ಮಂಗಳ ಇತ್ತು. ನನಗೆ ಈ ದೇಹಕ್ಕೆ 75 ವರ್ಷಗಳಾದ ಹಿನ್ನೆಲೆಯಲ್ಲಿ ನಮ್ಮ ಮಿತ್ರರು, ಆತ್ಮೀಯರು, ಭಕ್ತರು, ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಬಹಳ ದೊಡ್ಡದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಸತತವಾಗಿ 24 ದಿವಸಗಳ ಕಾಲ ಆ ಜನ್ಮ ದಿನಾಚರಣೆಯ ಸಂಭ್ರಮ ಇತ್ತು. ಹೀಗೆ ಏನೇನೋ ಕಾರಣಗಳು. ಅಂದ್ರೆ ನಾನು ಪ್ರವೃತ್ತನಾಗಿ ಅನ್ಯ ಕಾರ್ಯಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ತೊಡಗಿಕೊಂಡಿದ್ದದ್ದು. ಈ 2 ಕಾರಣಗಳು. ಒಂದು ಅನಾರೋಗ್ಯ, ಎರಡನೆಯದು ಅನಾರೋಗ್ಯದ ಮಧ್ಯೆಯೂ ಒಪ್ಪಿಕೊಂಡಿದ್ದಂತಹ ಕಾರ್ಯಕ್ರಮಗಳಲ್ಲಿ, ಅಂದ್ರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲೇಬೇಕಾಗಿದ್ದಂತಹ ಅನಿವಾರ್ಯ. ಈ 2 ಕಾರಣಗಳ ಜೊತೆಗೆ ಈ 2ನ್ನು ಮೀರಿದ ಮತ್ತೊಂದು ಕಾರಣ ಇದೆ. ಅದೇನಪ್ಪಾ ಅಂದ್ರೆ, ಅದು ನಾನು ನಂಬತಕ್ಕಂತಹ ಸೈದ್ಧಾಂತಿಕವಾಗಿ ಒಪ್ಪಿರತಕ್ಕಂತಹ ವಿಧಿವಾದ. ಈ ವರ್ಷ ನಾನು ಉಪನ್ಯಾಸಗಳನ್ನು ಕೊಡಕೂಡುದು, ನಿಮ್ಮ ಹತ್ರಕ್ಕೆ ಬರಕೂಡುದು ಅನ್ನುವುದು ವಿಧಿಯ ನಿರ್ಣಯ ಆಗಿತ್ತು ಅಂತ ಕಾಣುತ್ತೆ. ಹೀಗಾಗಿ ಇಷ್ಟು ದಿವಸಗಳು, ಅಂದ್ರೆ ಈ 1 ವರ್ಷ ನಾನು ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆದರೆ ಈ ಇಡೀ ವರ್ಷದಲ್ಲಿ ಹಲವಾರು ಮಂದಿ ಕೇಳಿದ್ದಾರೆ, ಯಾವಾಗ ಶುರು ಮಾಡ್ತೀರಿ, ಯಾವಾಗ ಮುಂದುವರಿಸ್ತೀರಿ, ಯಾವಾಗ ಪುನರಾರಂಭ ಮಾಡ್ತೀರಿ, ಯಾಕೆ ನಿಲ್ಸಿದಿರಿ, ಆರಂಭ ಮಾಡಿ ನಾವು ಕಾಯ್ತಾ ಇದ್ದೀವಿ, ಹೀಗೆಲ್ಲ ಹೇಳ್ತಾ ಇದ್ದಾರೆ. ಅದು ಒಂದು ಕಾರಣ. ಎರಡನೆಯದು, ಅದಕ್ಕಿನ್ನ ನನಗೇ ಇದೆ ಅದು. ಅಯ್ಯೋ, ನಾನು ಮಧ್ಯಾಹ್ನ ನಿಲ್ಲಿಸ್ಬಿಟ್ಟೆ, ಮಹಾಭಾರತ ನಿಲ್ಲಿಸ್ಬಿಟ್ಟಿದ್ದೀನಿ, ವಾರಕ್ಕೆ 3 ಉತ್ತರ ನಿಲ್ಲಿಸ್ತೀನಿ, ಸಾಕಷ್ಟು ಪ್ರಶ್ನೆಗಳು ಹಾಗೆ ಇದೆ, ಬೇಕಾದಷ್ಟು ಪ್ರಶ್ನೆಗಳು ಉಳಿದು ಬಿಟ್ಟಿದೆ, ಪಾಪ ಕಾಯ್ತಾ ಇರ್ತಾರೆ, ಮಾಡಬೇಕು ಅನ್ನುವ ಒಳ ಒತ್ತಡ ನನಗೆ ಇದೆ. ಆದ್ರೆ ಈಗಾಗಲೇ ಹೇಳಿದಾಗೆ ಆ ಕಾರಣಗಳಿಂದಾಗಿ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ಧರ್ಮಪತ್ನಿ ಕಲ್ಪನಾ ರಾನಡೆ ಮಾತೆತ್ತಿದರೆ ಇದರ ಬಗ್ಗೆ ಒತ್ತಾಯವೋ ಒತ್ತಾಯ. ನಿಲ್ಲಿಸಿಬಿಟ್ಟಿದೆಯಾ, ಮಹಾಭಾರತದ ಉಪನ್ಯಾಸಗಳು ದಾಖಲಾಗಿ ಉಳಿಯುತ್ತೆ, ಅದನ್ನು ಮಾಡಬೇಕು, ಮತ್ತು ಪ್ರಶ್ನೋತ್ತರದಿಂದ ಬಹಳಷ್ಟು ಸಹಸ್ರಾರು ಮಂದಿಗೆ ಸಮಾಧಾನ ಆಗುತ್ತೆ,
ಅದನ್ನ ಬೇರೆ ಕಾರಣ ಕೊಡ್ತಾ ನಿಲ್ಲಿಸಬಾರ್ದು, ಶಕ್ತಿ ಇದ್ದಷ್ಟು ದಿವಸ ಮುಂದುವರಿಸಬೇಕು ಅಂತ ನನ್ನ ಹೆಂಡತಿಯ ಮಹಾ ಒತ್ತಾಯ. ಇನ್ನು ಮೂರನೇದು ಅಪ್ರತ್ಯಕ್ಷವಾಗಿ ಒತ್ತಾಯ ಮಾಡಿದ್ದು ಏನು ಅಂದ್ರೆ ನೀವೇ. ಅಂದ್ರೆ ನಿಮ್ಮಲ್ಲಿ ಹಲವರು ಮಂದಿ ಈ 1 ವರ್ಷ ನಿಂತಿದ್ದರೂ ಪ್ರತಿ ತಿಂಗಳು ಕಾಣಿಕೆಯನ್ನು ಕಳಿಸ್ತಾ ಇದ್ದೀರ್ರಿ. ನನಗೆ ಮಹಾ ಆಶ್ಚರ್ಯ ಆಗಿಬಿಟ್ಟಿದೆ. ನನ್ನ ಕರ್ತವ್ಯದಿಂದ ನಾನು ವಿಮುಖನಾಗಿದ್ದೇನೆ. ನಾನು ಯಾವುದೇ ಸಂಚಿಕೆಯನ್ನು ಪ್ರಕಾಶ ಮಾಡ್ತಾ ಇಲ್ಲ. ಆದರೂ ಕೆಲವರು ಅದೆಷ್ಟೇ ಇರಲಿ, 100 ರೂಪಾಯಿ ಇರಲಿ, 500 ರೂಪಾಯಿ ಇರಲಿ, 1000 ಇರಲಿ, 10,000 ಇರಲಿ, ಅದೆಷ್ಟೇ ಇರಲಿ ದುಡ್ಡು, ಆ ಮೊತ್ತದ ಪ್ರಮಾಣ ಮುಖ್ಯ ಅಲ್ಲ. ಆದರೆ ನೀವು ಯಾವುದೋ ಆಶೆಯಿಂದ, ಯಾವುದೋ ನಂಬಿಕೆಯಿಂದ, ಯಾವುದೋ ಗೌರವದಿಂದ ಪ್ರತಿ ತಿಂಗಳು ದುಡ್ಡು ಕಳಿಸ್ತಾ ಇದ್ದೀರಿ. ಅದು ಒಂದು ತರಹ ನನಗೆ ಭಾರ ಆಗಿಬಿಟ್ಟಿದೆ. ಪಾಪ ನೀವು ಕಳಿಸ್ತಾ ಇದ್ದೀರಿ, ನಾನೇನು ನಿಮಗೆ ಕೊಡೋಕಾಗ್ತಾ ಇಲ್ಲ, ಅದೊಂಥರ ಋಣವಾಗಿ ಬಿಟ್ಟು ಅದನ್ನು ಪರಿಹಾರ ಮಾಡ್ಕೋಬೇಕಲ್ಲಪ್ಪ ಅನ್ನತಕ್ಕಂಥ ಒಂದು ಪರೋಕ್ಷವಾದ ಒತ್ತಡವೂ ಕಾರಣವಾಗಿದೆ. ಇರ್ಲಿ, ಇಷ್ಟೆಲ್ಲ ಪೀಠಿಗೆ. ಇದೀಗ ಇನ್ನೊಂದು ಕಾರ್ಯಕ್ರಮ ಇದೆ. ಮೇ ತಿಂಗಳಿನಲ್ಲಿ ನಾನು ಲಂಕಾ ಪ್ರವಾಸ ಹೋಗ್ತಾ ಇದ್ದೇನೆ. ಶ್ರೀಮದ್ ರಾಮಾಯಣದ ಹಿನ್ನೆಲೆಯ ಪ್ರವಾಸ. ನಮ್ಮ ಸ್ನೇಹಿತರು ಎಲ್ಲರೂ ಒಂದಷ್ಟು ಜನ ಬರ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೊಂದು ಸಂಚಿಕೆಯನ್ನು ಮಾಡಿ ನಾನು ನಿಮಗೆ 4-5 ದಿವಸಗಳಲ್ಲಿ ಮತ್ತೊಮ್ಮೆ ಅದನ್ನ ನಿಮಗೆ ಆ ಸಂಚಿಕೆಯನ್ನ ತೋರಿಸಲಿದ್ದೇನೆ. ಹೀಗಾಗಿ ಮೇ ತಿಂಗಳಿನ ತನಕ ನನಗೆ ಬಿಡುವಿಲ್ಲ. ಅದು ಕಾರಣ ಜೂನ್ನಲ್ಲಿ ಆರಂಭ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ. ಯಾವ ದಿವಸ ಆರಂಭ ಮಾಡೋಣ ಅನ್ನುವುದಕ್ಕೆ ನೆನಪಾಗಿದ್ದು ಸನ್ಮಾನ್ಯ ಮೋದಿಯವರು ಜಗತ್ ಪ್ರಸಿದ್ಧ ಮಾಡಿದ ಯೋಗ ದಿವಸ, ಅಂದ್ರೆ ಜೂನ್ 21ನೇ ದಿವಸ. ಅವತ್ತು ಭಾನುವಾರ, ಸಪ್ತಮಿ ತಿಥಿ, ಸೂರ್ಯನಿಗೆ ಶ್ರೇಷ್ಠವಾದಂಥದ್ದು. ಹೀಗಾಗಿ ಜೂನ್ 21ನೇ ತಾರೀಖಿನಿಂದ ನಾವು ಮತ್ತೆ ಪುನರಾರಂಭ ಮಾಡ್ತಾ ಇದ್ದೇವೆ ನಮ್ಮ ಮಹಾಭಾರತ ಹಾಗೂ ವಾರಕ್ಕೆ 3 ಥರದ ಕಾರ್ಯಕ್ರಮಗಳನ್ನ. ದೈವೇಚ್ಛೆ ಎಷ್ಟು ದಿವಸ ನಡೆಯುತ್ತೋ, ಹೇಗೆ ನಡೆಯುತ್ತೋ ಅದು ನಡೆಯಲಿ ಅಂತ ಆ ವಿಧಿಗೆ ನಮ್ಮನ್ನು ಒಪ್ಪಿಸಿಕೊಂಡು, ನಾವೇನು ಒಪ್ಪಿಸಿಕೊಳ್ಳೋದು, ಅದು ಹೇಳಿದ ನಾವು ಕೇಳಬೇಕಷ್ಟೇ. ಆ ನಿರ್ಣಯದಲ್ಲಿ ಜೂನ್ 21ನೇ ತಾರೀಖು ಪ್ರಾತಃ ಕಾಲದಲ್ಲಿ ನಾನು ನಿಮ್ಮನ್ನ ಪುನರಾರಂಭದಲ್ಲಿ ಭೇಟಿ ಮಾಡಲಿದ್ದೇನೆ. ಇಷ್ಟು ವಿಷಯಗಳನ್ನು ಹೇಳಬೇಕಾಗಿತ್ತು. ಮತ್ತೊಮ್ಮೆ ವರ್ಷದ ಮೇಲೆ ಭೇಟಿ ಮಾಡ್ತಾ ಇದ್ದೇನೆ. ನನಗೆ ಗೊತ್ತಿದೆ ನೀವು ಕಾತುರದಿಂದ ಕಾಯ್ತಾ ಇದ್ದೀರಿ ಅಂತ. ಸಂಖ್ಯೆ ಬಹಳ ಕಡಿಮೆ ಇರುವುದು. ಬೇರೆ ಬೇರೆ ವಾಹಿನಿಗಳಲ್ಲಿ, ಯೂಟ್ಯೂಬ್ನ ಕಾರ್ಯಕ್ರಮಗಳಲ್ಲಿ ಲಕ್ಷಾಂತರ ಜನ ಇರಬಹುದು. ನಾವು ವೈದ್ಯದ ಬಗ್ಗೆ ಮಾತಾಡೋಲ್ಲ, ಕ್ರೀಡೆ ಬಗ್ಗೆ ಮಾತಾಡಲ್ಲ, ರಾಜಕೀಯದ ಬಗ್ಗೆ ಮಾತಾಡೋದಿಲ್ಲ. ನಮ್ಮದು ಅತ್ಯಂತ ಮಿತಿಯಾಗಿರತಕ್ಕಂಥ ವಸ್ತು. ಇಲ್ಲ ಪ್ರಶ್ನೆಗಳಿಗೆ ಉತ್ತರ, ಇಲ್ಲ ಮಹಾಭಾರತದ ಕಾರ್ಯಕ್ರಮ. ಹೀಗಾಗಿ ಸಹಜವಾಗಿಯೇ ಈ ಕಾರ್ಯಕ್ರಮಗಳನ್ನು ನೋಡ್ತಕ್ಕಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ. ಆದರೂ ಸಹಸ್ರ ಮಂದಿ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತಿದೆ. ನಿಮ್ಮ ಕಾತುರಕ್ಕೆ, ನಿಮ್ಮ ಕಾಯುವಿಕೆಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಮತ್ತೆ ಜೂನ್ 21 ಭೇಟಿಯಾಗೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.